ವೆಲ್ಕಮ್ ಬ್ಯಾಕ್. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಡೇಟ್ ಫಿಕ್ಸ್ ಆಗಿದೆ. ಜುಲೈ 5ರಂದು ಸಿಎಂ ಮಾಜಿ ಸಿಎಂ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಡೇಟ್ ಫಿಕ್ಸ್ ಆಗಿದೆ. ಈ ಸಂಬಂಧವಾಗಿ ಜುಲೈ 5ನೇ ತಾರೀಕು ಸಿಎಂ ಮಾಜಿ ಸಿಎಂ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಜುಲೈ 5ರಂದೇ ರಾಹುಲ್ ಗಾಂಧಿ ಜೊತೆ ಮಹತ್ವದ ಚರ್ಚೆ ಆಗುತ್ತೆ. ಈಗಾಗಲೇ ಸಂಪುಟ ವಿಸ್ತರಣೆಗೆ 2ನೇ ಪಟ್ಟಿ ಕೂಡ ಸಿದ್ಧತೆಯಾಗಿದೆ. ಸಿಎಂ ಡಿಕೆಶಿ ಸಿದ್ದರಾಮಯ್ಯ ಅವರಿಂದ ಸಚಿವರ 2ನೇ ಪಟ್ಟಿ ರೆಡಿಯಾಗಿದೆ. ತಮ್ಮ ಆಪ್ತರಿಗೆ ಸಚಿವ ಸ್ಥಾನವನ್ನ ಕೊಡಿಸಲಿಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಆಪ್ತರಿಗೆ ಮೊದಲ ಪಟ್ಟಿಯಲ್ಲಿ ಹೆಚ್ಚು ಸ್ಥಾನ ಅಂತ ಹೇಳಲಾಗ್ತಾ ಇದೆ. ಈಗ ಡಿಕೆಶಿ ಪಟ್ಟಿಗೆ ಹೈಕಮಾಂಡ್ ಕೋಟಾಗ ಹೆಚ್ಚು ಸ್ಥಾನ ಸಿಗುವಂತಹ ಸಾಧ್ಯತೆ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ರೂಪೇಶ್, ಈಗ 2ನೇ ಪಟ್ಟಿ ಕೂಡ ಸಿದ್ಧವಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧವಾಗಿ ಹೈಕಮಾಂಡ್ ನಾಯಕರ ವಿಚಾರಗಳಿಗೇನು, ಜೊತೆಗೆ ಯಾರೆಲ್ಲ ಹೆಸರುಗಳು ಇರುವಂತಹ ಸಾಧ್ಯತೆಗಳಿದೆ, ಯಾರಿಗೆ ಮಣೆ ಹಾಕುವಂತಹ ಅಂದರೆ ಮಾಜಿ ಸಿಎಂ ಮತ್ತು ಪ್ರೆಸಿಡೆಂಟ್ ಡಿಕೆಶಿ ಅವರ ಲಿಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಯಾರಿಗೆ ಮಣೆ ಹಾಕುವಂತಹ ಸಾಧ್ಯತೆಗಳಿರಬಹುದು, ಏನಿದೆ ಮಾಹಿತಿ? ಕುಸುಮ, ಈಗ ಒಟ್ಟು ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದು ಒಟ್ಟಾರೆಯಾಗಿ ಈಗ 1 ತಿಂಗಳಾಗ್ತಾ ಬಂದಿದೆ. ಅದೇ ರೀತಿಯಾಗಿ 1 ತಿಂಗಳು ಡಿ.ಕೆ. ಶಿವಕುಮಾರ್ ಮಾತ್ರ ಅಲ್ಲ, ಒಟ್ಟಾರೆಯಾಗಿ 12 ಜನ ಸಚಿವರುಗಳು ಪ್ರಮಾಣ ವಚನವನ್ನು ಸ್ವೀಕರಿಸಿ 1 ತಿಂಗಳಾಗಿದೆ. ಆದ್ರೂ ಕೂಡ 2ನೇ ಹಂತದಲ್ಲಿ ಸಂಪುಟ ವಿಸ್ತರಣೆ ಆಗಿಲ್ಲ. ಯಾಕಂತ ಹೇಳಿದ್ರೆ ಕೃಷಿ ಖಾತೆ ಇನ್ನೂ ಕೂಡ ಆಗಿಲ್ಲ. ಅದೇ ರೀತಿ ಬೇರೆ ಬೇರೆ ಖಾತೆಗಳು ಕೂಡ ಇನ್ನೂ ಕೂಡ ಹಂಚಿಕೆ ಆಗಿಲ್ಲ. ಈ ಸಂದರ್ಭದಲ್ಲಿ ಈಗ ಮಳೆ ಸಮಸ್ಯೆ ಆಗ್ತಾ ಇದೆ, ಬೇರೆ ಬೇರೆ ಸಮಸ್ಯೆಗಳಾಗ್ತಾ ಇದೆ. ಹೀಗಾಗಿ ಇದನ್ನು ಎದುರಿಸಲಿಕ್ಕೆ ಸಮರ್ಥವಾಗಿರತಕ್ಕಂಥ ಸಂಪುಟ ಇರಬೇಕಾಗುತ್ತೆ. ಹೀಗಾಗಿ ಯಡಿಯೂರಪ್ಪನವ್ರನ್ನು ಕೂಡ ನೆನೆಸ್ಕೊಳ್ಬಹುದು. ದೊಡ್ಡ ಮಟ್ಟಿಗೆ ಕರ್ನಾಟಕದಲ್ಲಿ ನೆರೆ ಹಾದು ಬಂದಾಗ ಯಡಿಯೂರಪ್ಪನ ಒಬ್ಬರೇ ಇದ್ರು, ಒಬ್ಬರೇ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿದ್ರು. ಅದೇ ರೀತಿಯಾಗಿ ಈಗ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಮೂಡಿಬರುತ್ತೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ಗೆ 1 ತಿಂಗಳು ಆಗಿರೋದ್ರಿಂದ ಅಧಿಕಾರ ಸ್ವೀಕರಿಸಿ, ಹೀಗಾಗಿ ಸಂಪುಟ ವಿಸ್ತರಣೆ ಶೀಘ್ರದಲ್ಲಿ ಆಗುತ್ತೆ ಅಂತ ಒಂದು ಲೆಕ್ಕಾಚಾರಗಳಾಗ್ತಾ ಇದೆ. ಅದೇ ರೀತಿಯಾಗಿ ಯಾಕೆ ಇಷ್ಟು ವಿಳಂಬ ಆಗ್ತಾ ಇದೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ವಿದೇಶ ಪ್ರವಾಸಕ್ಕೆ ಹೋಗಿದ್ರು. ಅವರು ವಾಪಸ್ ಬಂದ ಕೂಡಲೇ ಸಿಎಂಗೆ, ಅದೇ ರೀತಿಯಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುಲಾವನ್ನ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೋಸ್ಕರವಾಗಿ ಈಗ ಜುಲೈ 5ನೇ ತಾರೀಕು ಸಿಎಂ ಅದೇ ರೀತಿಯಾಗಿ ಮಾಜಿ ಸಿಎಂ ಇಬ್ರು ಕೂಡ ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಲೆಕ್ಕಾಚಾರಗಳು ಯಾಕಂತ ಹೇಳಿದ್ರೆ, ಇಬ್ರು ಕೂಡ ತಮ್ಮ ಆಪ್ತರಿಗೆ ಮಣೆ ಹಾಕುವಂತೆ ಹೈಕಮಾಂಡ್ ಮುಂದೆ ಪಟ್ಟನ್ನು ಹಿಡಿಯುವುದು. ಆದ್ರೆ ಯಾರ ಕೈ ಮೇಲಾಗಬಹುದು ಅನ್ನೋ ಲೆಕ್ಕಾಚಾರಗಳು ನಿಜಕ್ಕೂ ಕೂಡ ಕುತೂಹಲ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ, ಮೊದಲ ಸಂಪುಟ ವಿಸ್ತರಣೆ ಮಾಡಿದಾಗ ಅಥವಾ ಸಂಪುಟ ರಚನೆ ಮಾಡಿದಾಗ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಡಿ.ಕೆ. ಶಿವಕುಮಾರ್ ಆಪ್ತರು ಅಂತೇಳಿ ಯಾರು ಇರಲಿಲ್ಲ. ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಆಪ್ತರು ಅಂತ ಹೇಳಿದ್ರೆ ಸಾಕಷ್ಟು ಜನಕ್ಕೆ ಮಣೆ ಹಾಕಿದ್ರು. ಉದಾಹರಣೆ ಕೊಡೋದಾಗ ಕೃಷ್ಣ ಬೈರೇಗೌಡರು, ಬೈರತಿ ಸುರೇಶ್ ಸೇರಿದಂತೆ ಹಲವಾರು ಜನಕ್ಕೆ ಮಣೆಯನ್ನು ಹಾಕಿದ್ರು. ಈ ಮೂಲಕವಾಗಿ ಸಿದ್ದರಾಮಯ್ಯ ಕೈ ಮೇಲಾಯಿತು ಅನ್ನೋ ಲೆಕ್ಕಾಚಾರಗಳು ಆವಾಗೆಲ್ಲ ಕೂಡ ಆಗಿತ್ತು. ಒಂದಿಷ್ಟು ನ್ಯೂಟ್ರಲ್ ಕ್ಯಾಂಡಿಡೇಟ್ಗಳು, ರಾಮಲಿಂಗಾರೆಡ್ಡಿ ಸೇರಿದಂತೆ ಒಂದಿಷ್ಟು ಜನ ನ್ಯೂಟ್ರಲ್ ಕ್ಯಾಂಡಿಡೇಟ್ಗಳು ಇದ್ರು ಬಿಟ್ರೆ, 2-3 ಜನ ಬಿಟ್ರೆ ಮತ್ತು ಉಳಿದಂತೆ ಎಲ್ಲ ಸಿದ್ದರಾಮಯ್ಯ ಗುಂಪಿನಲ್ಲಿ ಗುರುತಿಸಿಕೊಂಡವರು. ಆದ್ರೆ ಇದೀಗ ಡಿ.ಕೆ. ಶಿವಕುಮಾರ್ ತಮ್ಮ ಆಪ್ತರಿಗೆ ಹೆಚ್ಚು ಮಣೆ ಹಾಕಬೇಕು. ಅದೇ ರೀತಿಯಾಗಿ ಒಂದು ಪಕ್ಷ ಟಿಕೆಟ್ ಕೊಡುವಾಗ ಬೇರೆ ಬೇರೆ ಸಂದರ್ಭದಲ್ಲಿ ಪಕ್ಷಕ್ಕೆ ಬರುವಾಗೆಲ್ಲ ಭರವಸೆಗಳನ್ನ ಕೊಟ್ಟಿದ್ದೀನಿ, ಈ ಭರವಸೆಗಳು ಈಡೇರಿಸಬೇಕು ಅಂತ ಹೇಳಿ ಇಲ್ಲಿಗ ಡಿ.ಕೆ. ಶಿವಕುಮಾರ್ ಪಟ್ಟನ್ನು ಹಿಡಿಬಹುದು. ಅದೇ ರೀತಿ ಹೈಕಮಾಂಡ್ಗೆ ಒಂದಿಷ್ಟು ಆದ್ಯತೆಗಳ ಕೋಟ ಅಂತಿರುತ್ತೆ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಒಂದಿಷ್ಟು ಅಂಶಗಳನ್ನು ಗುರುತಿಸ್ತಾ ಇರುತ್ತೆ. ಆ ಒಂದು ಕೋಟದ ಅಡಿಯಲ್ಲಿ ಒಂದು ಜನಕ್ಕೆ ಕೂಡ ಸಂಪುಟ ವಿಸ್ತರಣೆಯಲ್ಲಿ ಅವರು ಕೂಡ ಜಾಕ್ಪಾಟ್ ಹೊಡಿಬಹುದು ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಪ್ರಾದೇಶಿಕವಾರು, ಅದೇ ರೀತಿಯಾಗಿ ಜಾತಿವಾರು ಲೆಕ್ಕಾಚಾರಗಳು ಕೂಡ ಇರುತ್ತೆ. ಎಕ್ಸ್ಪೀರಿಯನ್ಸ್ ಕೂಡ ಪರಿಗಣಿಸ್ತಾರೆ. ಅದೇ ರೀತಿಯಾಗಿ ನೂತನ ಶಾಸಕರು, ಅದೇ ರೀತಿಯಾಗಿ ಇನ್ನೂ ಕೂಡ ಸಚಿವರಾಗದೇ ಇರುವಂತಹ ಶಾಸಕರಿಗೆ ಮಣೆ ಹಾಕುವಂತಹ ಸಾಧ್ಯತೆ ಕೂಡ ಇದೆ ಇಲ್ಲಿ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.